ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಈಗ ನಿಮಗೆ ಆಲೂಗೆಡ್ಡೆ ಸಾಗುನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಲೂಗೆಡ್ಡೆ ಸಾಗು ಅಂತನಾದರೂ ಅನ್ಬೋದು ಅಥವಾ ಬಾಂಬೆ ಸಾಗು ಅಂತನಾದರೂ ಕರಿಬೋದು. ಒಂದು 2ರಿಂದ 3 ಆಗುವಷ್ಟು ಆಲೂಗೆಡ್ಡೆಯನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು 3 ವಿಷಲ್ಸ್ ಕೂಗಿಸ್ಕೋಬೇಕು. ಯಾಕಂದರೆ ಸ್ಮ್ಯಾಶ್ ಮಾಡಬೇಕಾಗಿರೋದ್ರಿಂದ ನಾವು ಅದು ನೀಟಾಗಿ ಬೆಂದಿರಬೇಕಾಗುತ್ತೆ. ಸೊ ಅದರಿಂದ ಕುಕ್ಕರಲ್ಲಿ ಒಂದು 3 ವಿಷಲ್ ಕೂಗಿಸ್ಕೊಳ್ಳಿ. ನಂತರ ಈಗ ಒಗ್ಗರಣೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಇಲ್ಲಿ ಒಂದು 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಟೊಮ್ಯಾಟೊ ಒಂದೇ ಒಂದು ಸಾಕು ಇದಕ್ಕೆ, ಮತ್ತು ಒಂದು 2 ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಆಲೂಗೆಡ್ಡೆಯನ್ನು ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಇದಿಷ್ಟನ್ನು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಬಾಣಲಿ ಇಟ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ, ಕಡಲೆಬೇಳೆ, ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಫ್ರೈ ಆದಮೇಲೆ ನಂತರ ನಾವು ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿನೂ ಸಹ ಕಂದು ಬಣ್ಣ ಬರೋ ತನಕ ಅದನ್ನು ಬೇಯಿಸ್ಕೋಬೇಕು. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಂತರ ಇದಕ್ಕೆ ಟೊಮೆಟೊವನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿ. ಟೊಮೆಟೊನೂ ಸಹ ಸಾಫ್ಟ್ ಆದಮೇಲೆ ಅದಕ್ಕೆ ಆಲೂಗೆಡ್ಡೆ ಏನು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡಿ. ನಂತರ ಒಂದು ಕಪ್ಪಲ್ಲಿ ಒಂದೇ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಳ್ಳಿ. ನೀರು ಹಾಕ್ಕೊಂಡು ಗಂಟಿಲ್ದಿರೋಂಗೆ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಇದು ಸಾಗು ಕನ್ಸಿಸ್ಟೆನ್ಸಿ ಬೇಕಾಗಿರೋದ್ರಿಂದ ಈ ರೀತಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ನೋಡಿ ಈಗ ಹಾಕ್ಕೊಂಡಿದ್ದೀನಿ. ನಿಮಗೆ ನೀರು ಬೇಕಾದಷ್ಟು ಹಾಕ್ಕೊಳ್ಳಿ, ಯಾಕಂದರೆ ಇದು ಗಟ್ಟಿ ಆಗುತ್ತೆ. ಸೊ ಅದರಿಂದ ಇನ್ನೂ ನೀರನ್ನ ನೀವು ಆ್ಯಡ್ ಮಾಡ್ಕೋಬೋದು. ಮತ್ತು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರಿಶಿನ ಹಾಕಿ. ನಂತರ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ. ಇದು ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು, ಟ್ರೈ ಮಾಡಿ ನೀವು. ಈಗ ಒಂದೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಇದನ್ನು ಹಾಗೆ ನೀಟಾಗಿ ಮಿಕ್ಸ್ ಮಾಡಿ 2 ಮಿನಿಟ್ಸ್ ಅದನ್ನು ಹಾಗೆ ಕುದಿಯೋದಕ್ಕೆ ಬಿಡಿ. ಏನಿಲ್ಲ, ಆಲೂಗೆಡ್ಡೆ ಬೆಂದಿದ್ರೆ ಈ ಸಾಗು ಅಂತೂ ಈಸಿಯಾಗಿ ಮಾಡ್ಬೋದು. ಮಕ್ಕಳಿಗೆ ಖಾರ ಅನಿಸಲ್ಲ, ಆರಾಮಾಗಿ ಮಕ್ಕಳು ತಿಂತಾರೆ. ತುಂಬ ಚೆನ್ನಾಗೂ ಇರುತ್ತೆ, ಮೈಲ್ಡ್ ಟೇಸ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೀವು ಖಾರ ಇದರಲ್ಲಿ ಮೆಣಸಿನ್ಕಾಯಿ ಒಂದೇ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈಗ ಒಂದು 2 ಮಿನಿಟ್ಸ್ ಬಿಟ್ಟ ಮೇಲೆ ಈ ರೀತಿ ಕಲರ್ ಚೇಂಜ್ ಆಗಿದೆ ಮತ್ತು ಚೆನ್ನಾಗಾಗಿದೆ. ನಾನು ಪೂರಿ ಮಾಡಿದ್ದೆ, ಪೂರಿ ಜೊತೆ ನನ್ನ ಮಕ್ಕಳಿಗೆ ಸರ್ವ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನಷ್ಟು ಇದೇ ರೀತಿಯ ರೆಸಿಪಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.